रामाय रामभद्राय रामचंद्राय वेधसे रघुनाथाय नाथाय सीताया पतये नमः। यत्र यत्र रघुनाथकीर्तनं तत्र तत्र कृतमस्तकाञ्जलिं बाष्पवारि परिपूर्णलोचनं मारुतिं नमत राक्षसान्तकम्। असाध्य साधक स्वामिन् असाध्यं तव किं वद रामदूत कृपा सिन्धो मत्कार्यं साधय प्रभो। ಸರಯೂ ನದಿಯ ದಂಡೆಯಲ್ಲಿ ನಿದ್ರೆಗೆ ಜಾರಿದಂತಹ ರಾಮ ಲಕ್ಷ್ಮಣರನ್ನ ವಿಶ್ವಾಮಿತ್ರರು ರಾತ್ರಿಯಿಡೀ ನೋಡಿದ್ದಾರೆ. ರಾಮನ ರೂಪ ಎಂಥದ್ದು? ಎಲ್ಲರನ್ನ ಆಕರ್ಷಣೆ ಮಾಡುವಂತಹ ರೂಪ. ಎಷ್ಟು ಆಕರ್ಷಣೆ ಅಂತ ಹೇಳಿದ್ರೆ ಪುಂಸಾಂ ಮೋಹನ ರೂಪಾಯ ಅಂತ ಹೇಳಿದ್ರೆ ರಾಮನಿಗೆ ಪುರುಷರನ್ನು ಆಕರ್ಷಣೆ ಮಾಡುವಂತಹ ರೂಪಂತೆ. ರಾಮ ಲಕ್ಷ್ಮಣ ಮಲಗಿದ ನಂತರ ವಿಶ್ವಾಮಿತ್ರರು ಮಲಗಲೇ ಇಲ್ಲ. ರಾಮನ ಸುಂದರ ಮುಖವನ್ನು ನೋಡ್ತಾ ನೋಡ್ತಾ ಇರುವಾಗಲೇ ಸರಯೂ ನದಿಯ ಪೂರ್ವ ದಿಗಂತದಲ್ಲಿ ಸುಪ್ರಭಾತದ ಅರುಣವರ್ಣ ಮೂಡತೊಡಗುತ್ತದೆ. ಆ ಅರುಣವರ್ಣ ಮೂಡುವಾಗ ವಿಶ್ವಾಮಿತ್ರರಿಗೆ ತಮ್ಮ ಕರ್ತವ್ಯದ ಅರಿವಾಗ್ತದಂತೆ. ಇಲ್ಲ, ಇನ್ನು ಸ್ವಲ್ಪ ರಾಮನ ನೋಡೋಣ ಅಂತ ಅನಿಸಿರ್ಬೋದು ಅವರಿಗೆ. ಆದರೆ ತಪ್ಪಾಗ್ತಾ ಇತ್ತು. ಅವ್ರು ಹಾಗೆ ರಾಮನನ್ನು ನೋಡ್ತಾ ಇದ್ದರೆ ಬೆಳಗಾಗಿ ಬಿಡ್ತಾ ಇತ್ತು. ಅವರು ರಾಮನನ್ನ ಎಚ್ಚರಗೊಳಿಸಬೇಕು, ಅದು ಅವರ ಕರ್ತವ್ಯಕ್ಕೆ ಉದ್ಯುಕ್ತರಾಗ್ತಾರೆ. ರಾಮನ ಮುಖವನ್ನು ನೋಡ್ತಾ ಇದ್ದಾರೆ. ರಾಮನನ್ನ ಎಚ್ಚರಗೊಳಿಸಬೇಕು. ಹೇಗೆ ಎಚ್ಚರಗೊಳಿಸೋದು ಅಂತ ಹೇಳಿ ಅವ್ರಿಗನ್ನಿಸ್ತಂತೆ ಕೌಸಲ್ಯ ಶಬ್ದದಿಂದ ರಾಮನನ್ನ ಎಬ್ಬಿಸಬೇಕು ಅಂತ ಹೇಳಿ. ಯಾಕೆ ಕೌಶಲ್ಯ ಶಬ್ದದಿಂದ ಎಬ್ಬಿಸಬೇಕು ಅಂತ ಅನ್ನಿಸ್ತು ಅವ್ರಿಗೆ, ಎಚ್ಚರಗೊಳಿಸಬೇಕು ಅಂತ ಅನ್ನಿಸ್ತು ಅಂದರೆ ಅವ್ರ ಮನಸ್ಸಲ್ಲಿ ಬಂದ ಭಾವನೆ ಏನಂದ್ರೆ ಅವ್ರಿಗನ್ನಿಸ್ತು, ನನಗೆ ಒಂದೇ ಒಂದು ರಾತ್ರಿಗೆ ಈ ಮುಖ ಇಷ್ಟೊಂದು ಆನಂದವನ್ನ ಕೊಟ್ಟಿರಬೇಕಾದ್ರೆ ಆ ಮಹಾ ತಾಯಿ ಎಂಥ ಭಾಗ್ಯವಂತೆ, ಎಂಥ ಪುಣ್ಯವಂತೆ, ಇವನನ್ನು ಹಡೆದವ ಕೌಸಲ್ಯೆ. ಅವಳು ಎಷ್ಟು ರಾತ್ರಿಗಳನ್ನ ಈ ರೀತಿಯಾಗಿ ಕಳೆದಿರಬಹುದು ಅಂತ ಹೇಳಿ ಅವಳ ಹೆಸರನ್ನು ಹೇಳ್ತಾರೆ, ಎಚ್ಚರಗೊಳಿಸ್ತಾರೆ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ನರಶಾರ್ದೂಲ ಕರ್ತವ್ಯಂ ದೈವಮಾನ್ನಿಕಂ. ಕೌಸಲ್ಯ ಸುಪುತ್ರನಾದಂತಹ ರಾಮನೇ, ಏಳು, ಮೇಲೇಳು. ನಿನ್ನ ಹೆಚ್ಚಿರುವಂತಹ ಕೌಸಲ್ಯ ಪರಮ ಭಾಗ್ಯಶಾಲಿ. ಹೇ ನರಸಿಂಹ, ಬೆಳಗಾಗುತ್ತಿದೆ, ಏಳು. ಸಂಧ್ಯಾವಂದನಾದಿ ದೈವ ಕಾರ್ಯವನ್ನು, ನಿತ್ಯ ಕರ್ಮಗಳನ್ನು ಮಾಡಲು ಎಚ್ಚರಗೊಳ್ಳು, ಮಾಡಬೇಕಾಗಿದೆ ಅಂತ ಎಬ್ಬಿಸ್ತಾರೆ. ಯಾವ ಶಬ್ದಗಳನ್ನ ಮಕ್ಕಳಿಗೆ ಕೇಳಿಸ್ತಾ ಮಲಗಿಸಬೇಕು, ಯಾವ ಶಬ್ದಗಳನ್ನ ಅವರ ಕಿವಿ ಮೇಲೆ ಹಾಕುತ್ತಾ ಅವರನ್ನ ಎಬ್ಬಿಸಬೇಕು, ಎರಡನ್ನೂ ನಾವಿಲ್ಲಿ ಕಾಣ್ತೀವಿ. ಹೇಗೆ ಮಲಗಿಸಬೇಕು, ಹೇಗೆ ಎಬ್ಬಿಸಬೇಕು, ಎರಡೂ ಕೂಡ ಬಹಳ ಸೊಗಸಾಗಿ ಬಿಂಬಿತವಾಗಿದೆ ರಾಮಾಯಣದಲ್ಲಿ. ರಾಮ ಲಕ್ಷ್ಮಣರ ವಯಸ್ಸು ಆಗ 15. ಆದರೆ 15 ವಯಸ್ಸಿನ ಕಿಶೋರರಿಗೆ ರಾತ್ರಿ ಯಾವ ರೀತಿಯಾಗಿ ಅವರು ಮಲಗಿಸಿದರು, ಯಾವ ಕೆಲಸದಲ್ಲಿ ಅವರನ್ನು ತೊಡಗಿಸಿದರು, ಅವರನ್ನು ಮಲಗಿಸುವ ಮೊದಲು ಅವರು ಯಾವ ಕಾರ್ಯದಲ್ಲಿ ತೊಡಗಿದರು, ಅವರು ಗುರುಗಳ ಸೇವೆಯಲ್ಲಿ ನಿರತರಾಗಿದ್ದರು. ಗುರು ಹಿರಿಯರ ಸೇವೆ ಮಕ್ಕಳ ಮನಸ್ಸಿನ ಮೇಲೆ, ಮಕ್ಕಳ ನಡವಳಿಕೆಯ ಮೇಲೆ, ಮಕ್ಕಳ ಚರಿತ್ರದ ಮೇಲೆ ಉತ್ತಮವಾದಂತಹ ಸತ್ಪರಿಣಾಮವನ್ನು ಬೀರ್ತದೆ. ಮಲಗುವಾಗ ಮತ್ತು ಹೇಳುವಾಗ ಪರಮಾತ್ಮನ ಸ್ಮರಣೆ ಪಾವನಕರವಾಗಿರುವಂಥದ್ದು. ಹೀಗೆ ತಮ್ಮ ಬಾಳಿಗೆ ಬೆಳಕಾಗಿರುವಂತಹ ಗುರು ಹಿರಿಯರ ಸೇವೆಯಿಂದ ದಿನ ಮುಕ್ತಾಯವಾಗಬೇಕು. ಗುರು ಹಿರಿಯರ ಸೇವೆಯನ್ನು ಮಾಡಬೇಕಾದ್ರೆ ಮಕ್ಕಳಿಗೆ ಅನಿಸ್ಬೇಕು ನಾವು ಅವ್ರ ಸೇವೆಯನ್ನು ಮಾಡಬೇಕು ಅಂತ ಹೇಳಿ. ಆ ಮಕ್ಕಳಿಗೆ ಬೆಳಕಾಗುವಂತೆ ಹಿರಿಯರ ನಡವಳಿಕೆಯೂ ಇರಬೇಕಾಗಿರುವಂಥದ್ದು ಬಹಳ ಗಮನಾರ್ಹವಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ಮಲಗುವ ವಾತಾವರಣ ಹೇಗಿದೆ, ಇವತ್ತು ಏಳುವ ವಾತಾವರಣ ಹೇಗಿದೆ. ಮಲಗುವಾಗ ಸದ್ವಿಚಾರಗಳ ಮನನ ಚಿಂತನ ಆಗಬೇಕು. ಮನೋಬೋಧಕ ಕಥೆಗಳ ಶ್ರವಣದ ಜೊತೆಯಲ್ಲಿ ನಿದ್ದೆ ಮಾಡಬೇಕು. ಎಬ್ಬಿಸುವಾಗಲೂ ಕೂಡ ಇಂತಹದ್ದೇ ವಾತಾವರಣ ಇರಬೇಕು. ದೇವ ಕಾರ್ಯದೊಂದಿಗೆ ನಮ್ಮ ಕರ್ತವ್ಯವನ್ನ ಪ್ರಾರಂಭ ಮಾಡಬೇಕು. ಆಗ ನಾವು ಮಾಡುವ ಕೆಲಸ ಮತ್ತು ಭಗವಂತನ ಪೂಜೆ ಎರಡೂ ಕೂಡ ಒಂದೇ ಆಗ್ತದೆ. ಕರ್ತವ್ಯಂ ದೈವಮಾನ್ನಿಕಂ. ಇಲ್ಲಿ ಮತ್ತೊಂದು ಆಗ್ತಾ ಇದೆ, ನಿನ್ನ ಕರ್ತವ್ಯವನ್ನೇ ದೇವರ ಪೂಜೆ ಅಂತೇಳಿ ಮಾಡು ಅಂತೇಳಿ.
ನಾವು ಮಾಡುವ ಎಲ್ಲ ಕೆಲಸವೂ ಕೂಡ ಭಗವಂತನ ಪೂಜೆ ಆಗಬೇಕು. ಇದನ್ನ ಇನ್ನೊಂದು ರೀತಿಯಲ್ಲಿ ಹೇಳಿರುವಂಥದ್ದು, ಕಾಯಕವೇ ಕೈಲಾಸ ಅಂತ ಇದೇ ಮಾತನ್ನು ಹೇಳಿರುವಂಥದ್ದು. ಯಾವಾಗ ನಮ್ಮ ಕರ್ತವ್ಯ ಮತ್ತು ಭಗವಂತನ ಪೂಜೆ ಒಂದೇ ಆಗ್ತದೆ, ಅದರಲ್ಲಿ ತಾದಾತ್ಮತೆ ಬರ್ತದೆ, ಅದರಲ್ಲಿ ಏಕಾತ್ಮತೆ ಬರ್ತದೆ. ಹೀಗೆ ನಾವು ಮಾಡುವ ಎಲ್ಲ ಕೆಲಸವೂ ಭಗವಂತನ ಆರಾಧನೆ ಆಗಬೇಕು. ಇದನ್ನು ಅನೇಕ ರೀತಿಯಲ್ಲಿ, ಅನೇಕ ಸ್ತೋತ್ರಗಳಲ್ಲಿ, ಅನೇಕ ಭಗವಂತನ ಸ್ತುತಿಯಲ್ಲಿ ನಾವು ನೋಡ್ತೀವಿ. ಶಿವನ ಸ್ತುತಿಯನ್ನು ಮಾಡಬೇಕಾದ್ರೆ ಹೇಳ್ತೀವಿ, ನಾನು ನಡೆದದ್ದೆಲ್ಲ ನಿನ್ನ ಪ್ರದಕ್ಷಿಣೆ, ಮಾತಾಡಿದೆಲ್ಲ ನಿನ್ನ ಸ್ತೋತ್ರ, ಈ ರೀತಿಯಾಗಿ ನಾವು ದೇವರನ್ನು ಕೊಂಡಾಡ್ತೀವಿ. ಅಂದ್ರೆ ನಮ್ಮನ್ನ ನಾವು ಭಗವಂತನ ಜೊತೆಯಲ್ಲಿ ಒಂದು ಮಾಡಿಕೊಳ್ಳುವಂಥದ್ದು ಈ ದೇಶದ ವಿಶೇಷ, ನಮ್ಮ ಸಂಸ್ಕೃತಿ. ಹೀಗೆ ನಾವು ಏನು ಮಾಡ್ತೀವಿ ಎಲ್ಲವೂ ಕೂಡ ಅವನದ್ದೇ, ಅವನ ಕಾರ್ಯ ಅಂತೇಳಿ ಆಗಬೇಕು. ಆ ರೀತಿ ಆಗುವಂತಹ ಮನೋಭಾವವನ್ನ ನಾವು ನಮ್ಮ ಮಕ್ಕಳಲ್ಲಿ ಬೆಳೆಸಬೇಕು. ಹೀಗೆ ನಮ್ಮ ದಿನದ ಪ್ರಾರಂಭ ಮತ್ತು ದಿನದ ಮುಕ್ತಾಯ ಇವು ನಮ್ಮ ಇಡೀ ದಿನಚರಿಯ ಎಲ್ಲ ಕೆಲಸಗಳಿಗೆ ಅಡಿಪಾಯದಂತೆ ಇರುತ್ತದೆ. ಈ ಮಾತುಗಳನ್ನ ಕೇಳ್ತಾ ಇದ್ದಾರೆ ರಾಮ ಲಕ್ಷ್ಮಣರು. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತದೆ ಉತ್ತಿಷ್ಟ ನರಶಾರ್ದೂಲ ಕರ್ತವ್ಯಂ ದೈವಮಾನ್ಯಂ. ಈ ಮಾತುಗಳು ಹೇಗೆ ಅವರ ಕಿವಿಗೆ ಕೇಳಿಸಿತು ಅಂತ ಹೇಳಿದ್ರೆ, ಅವರ ಕಿವಿಗಳಲ್ಲಿ ಹಕ್ಕಿಗಳ ಧ್ವನಿ ಉಳಿದಂತಾಗಿತ್ತು. ಮಲಗುವಾಗ ಯಾವ ಪುಣ್ಯ ಭಾವದಲ್ಲಿ ಇದ್ದರೋ ಅದೇ ಒಂದು ಪುಣ್ಯ ಭಾವದಲ್ಲಿ ಅವರಿಗೆದ್ದರು. ದಿನದ ಕರ್ತವ್ಯದ ಆರಂಭಕ್ಕೆ ಅಣಿಯಾದರು. ಕರ್ತವ್ಯವನ್ನ ನೆನಪಿಸುವುದರಲ್ಲಿ, ಕರ್ತವ್ಯವನ್ನ ಕಲಿಸುವುದರಲ್ಲಿ ಯಾರಾದರೂ ಸರಿಯೇ, ಅಯ್ಯೋ ರಾಜನ ಮಕ್ಕಳಪ್ಪ, ಅರಮನೆಯಲ್ಲಿ ಇದ್ದಂಥವರು, ಅಂತಃಪುರದಲ್ಲಿ ಇದ್ದವರು, ಇವರು ಸ್ವಲ್ಪ ನಿಧಾನವಾಗಿ ಹೇಳಿಸೋಣ, ಪರವಾಗಿಲ್ಲ, ಸ್ವಲ್ಪ ಸೂರ್ಯೋದಯ ಆಗಿಬಿಡ್ಲಿ, ಆಮೇಲೆ ಇವ್ರನ್ನ ಎಚ್ಚರಗೊಳಿಸೋಣ, ಇಲ್ಲ ಇಲ್ಲ, ಅವರು ಯಾರಾದರೂ ಸರಿನೇ. ಆದರೆ ಕರ್ತವ್ಯದಲ್ಲಿ ಯಾವ ಒಪ್ಪಂದವೂ ಇಲ್ಲ, ಯಾವ ಒಡಂಬಡಿಕೆಯೂ ಇಲ್ಲ, ಯಾವ ಸಡಿಲಿಕೆಯೂ ಇಲ್ಲ. ಪ್ರತಿನಿತ್ಯ ಬೆಳಿಗ್ಗೆ ಯಾವುದು ಪೂಜೆಯೋ ಪ್ರಾರ್ಥನೆಯೋ ಸೂರ್ಯ ನಮಸ್ಕಾರವೋ ಏನಾಗಬೇಕು ಅದೆಲ್ಲವೂ ಆಗಬೇಕು. ಅವೆಲ್ಲವನ್ನು ಅವರು ಮಾಡ್ತಾರೆ. ಸಿಡಿಬಿಡಿಗೊಳ್ಳಿಲ್ಲ. ಏನು ಸ್ವಾಮಿ ಸೊಪ್ಪಿನ ಹಾಸಿಗೆಯನ್ನು ಮಲಗಿಸಿದ್ರಿ, ಇಷ್ಟು ಬೇಗ ಎಬ್ಬಿಸಿಬಿಡಲ್ಲ ಅಂತ ರಾಮನೂ ಕೇಳಿಲ್ಲ, ಲಕ್ಷ್ಮಣನೂ ಕೇಳಿಲ್ಲ. ಅವ್ರ ಮಾತುಗಳನ್ನು ಕೇಳಿದ್ರೆ ಎದ್ದವರ ಹೋಗಿ ಸರಿಯೋದಿಲ್ಲಿ ಸ್ನಾನವನ್ನು ಮಾಡಿದ್ರು, ಸಂಧ್ಯಾ ವಂದನೆಯನ್ನ ಮಾಡಿದ್ರು, ಧ್ಯಾನ ಮಾಡಿದ್ರು, ಮತ್ತೆ ಪ್ರಯಾಣಕ್ಕೆ ಸಿದ್ಧರಾಗಿಬಿಟ್ರು, ಅಣಿಯಾಗಿಬಿಟ್ರು. ಗುರುಗಳಿಗೆ ವಂದನೆಯನ್ನು ಮಾಡಿದ್ರು. ವಿಶ್ವಾಮಿತ್ರರ ಜೊತೆಯಲ್ಲಿ ಅವರ ಯಾತ್ರೆ ಸಾಗುತ್ತಾ ಇದೆ. ಪ್ರಯಾಣ ಮುಂದುವರಿತಾ ಇದೆ. ಹಾಗೆ ಮುಂದುವರಿಯುವಾಗ ದಾರಿಯಲ್ಲಿ ಒಂದು ಆಶ್ರಮವನ್ನು ನೋಡ್ತಾರೆ. ಋಷಿಮುನಿಗಳು ತಪಸ್ಸಿನ ಆಚರಣೆಯಲ್ಲಿ ತೊಡಗಿರ್ತಾರೆ. ಅದನ್ನು ನೋಡಿದ ಕೂಡಲೇ ಇಬ್ಬರು ಕೂಡ ಪುಳಕಿತರಾಗ್ತಾರೆ. ಆ ಆಶ್ರಮವನ್ನ ನೋಡಿದಾಗ ರಾಮ ಆಡುವುದರ ಮೂಲಕ ರಾಮ ಮೊದಲ ಮಾತನ್ನು ಆಡಿಸ್ತಾನೆ ವಾಲ್ಮೀಕಿ ಮಹರ್ಷಿ. ರಾಮ ಆಶ್ರಮವನ್ನು ನೋಡ್ತಾನೆ. ಆ ಆಶ್ರಮವನ್ನು ನೋಡ್ತಾನೆ, ಪ್ರಶ್ನೆಯನ್ನ ಮಾಡ್ತಾನೆ. ರಾಮನ ಮೊದಲ ಪ್ರಶ್ನೆಯೇ ಅವನ ಜ್ಞಾನ ಕುಂಭವನ್ನು ತುಂಬಿಕೊಳ್ಳುವಂತಹ ಕುತೂಹಲದ ಮಾತಾಗಿರ್ತದೆ, ಕುತೂಹಲದ ಪ್ರಶ್ನೆ ಆಗಿರ್ತದೆ. ಅದನ್ನ ನೋಡ್ತಾ ನೋಡ್ತಾನೆ ಕೇಳ್ತಾನೆ, ಮಹರ್ಷಿಗಳೇ, ಯಾವುದು ಈ ಆಶ್ರಮ, ಯಾವುದು ಈ ಪುಣ್ಯವಾದಂತಹ ತಾಣ, ಈ ಆಶ್ರಮ ಯಾರಿಗೆ ಸೇರಿರುವಂಥದ್ದು, ಇಲ್ಲಿ ಯಾರು ವಾಸವನ್ನ ಮಾಡ್ತಾರೆ, ಇದನ್ನು ಅರಿಯುವಂತಹ ಕುತೂಹಲ ನಮಗಾಗಿದೆ ಅಂತ ಕೇಳ್ತಾನೆ. ರಾಮ ಮೊದಲಿಗೆನೆ ನನಗೆ ಅಂತ ಕೇಳಿಲ್ಲ. ರಾಮನ ಮೊದಲ ಮಾತೆ ನಮಗೆ ಅನ್ನುವಂತಹ ಮಾತು, ಎಲ್ಲರಿಗೆ ಅನ್ನುವಂತಹ ಮಾತು ರಾಮನ ಮೊದಲ ಮಾತು. ರಾಮನ ಮೊದಲ ಮಾತೆ ಪ್ರಶ್ನೆಯಿಂದ ಪ್ರಾರಂಭವಾಗ್ತಾ ಇದೆ. ಯಾವುದಿದು, ಏನಿದು ಅಂತ ಹೇಳಿ. ಆಶ್ರಮ ಮಾತ್ರ ಅಲ್ಲ, ಎಲ್ಲವೂ ಪ್ರಶ್ನೆಯೇ ಅಲ್ಲವಾ? ನಮ್ಮ ಬದುಕುವುದು ಪ್ರಶ್ನೆಯೇ ಅಲ್ಲವಾ? ನಮ್ಮ ಜೀವನವೂ ಒಂದು ಪ್ರಶ್ನೆಯೇ ಅಲ್ಲವಾ? ಏನು ಜೀವನ ಅಂತ ಹೇಳಿದ್ರೆ, ಏನು ಬದುಕು ಅಂತ ಹೇಳಿದ್ರೆ, ಏನು ಜೀವನದರ್ಥ, ಏನು ಪ್ರಪಂಚಾರ್ಥ, ಏನು ಜೀವ ಪ್ರಪಂಚಗಳ ಸಂಬಂಧ, ಕಾಣದಿಲ್ಲಿಪ್ಪುದೇ ನಾನು ಉಂಟೆ ಅದೇ, ಜ್ಞಾನ ಪ್ರಮಾಣವೇ ಮಂಕುತಿಮ್ಮ. ಏನು ಜೀವನದರ್ಥ, ಏನು ಪ್ರಪಂಚಾರ್ಥ. ನಮ್ಮ ಜೀವನಕ್ಕೆ ಏನಾದರೂ ಒಂದು ಅರ್ಥ ಇದೆಯಾ? ಅರ್ಥ ಇದ್ದರೆ ಯಾವುದು ಅರ್ಥ? ಹಾಗೇನೆ ಮುಂದಿನದ್ದು ಏನು ಪ್ರಪಂಚಾರ್ಥ. ಈ ಹೊರಗಡೆ ಇರುವಂತಹ ಜಗತ್ತಿಗೆ, ಪ್ರಪಂಚಕ್ಕೆ ಏನಾದರೂ ಅರ್ಥ ಇದೆಯಾ? ಹಾಗಿದ್ರೆ ಜೀವನಕ್ಕೆ ಏನಾದರೂ ಒಂದು ಅರ್ಥ ಇದ್ರೆ, ಪ್ರಪಂಚಕ್ಕೆ ಏನಾದರೂ ಒಂದು ಅರ್ಥ ಇದ್ರೆ, ಇವೆರಡಕ್ಕೆ ಏನಾದರೂ ಸಂಬಂಧ ಇದೆಯಾ? ಏನು ಜೀವ ಪ್ರಪಂಚಗಳ ಸಂಬಂಧ.
ಈ ಜೀವಕ್ಕೂ ಈ ಪ್ರಪಂಚಕ್ಕೂ ಇರುವಂತಹ ಸಂಬಂಧ ಏನು? ಯಾವುದು ಆ ಸಂಬಂಧ? ನಾವು ನೋಡದೇ ಇರುವಂಥದ್ದು ಇಲ್ಲಿ ಏನಾದರೂ ಇದೆಯಾ? ಅದಕ್ಕೆ ಜ್ಞಾನವೇ ಪ್ರಮಾಣವಾ ಅಂತೇಳಿ ಪ್ರಶ್ನೆ. ಹೌದು, ಜ್ಞಾನವೇ ಪ್ರಮಾಣ. ಆ ಜ್ಞಾನವನ್ನ ತಿಳಿದುಕೊಳ್ಳುವಂತಹ ಪ್ರಶ್ನೆಯನ್ನು ರಾಮ ಮಾಡಿದ್ದಾನೆ. ಬದುಕಿನಲ್ಲಿ ನಾನೇನಾದರೂ ಪಡೆಯಬೇಕಾದ್ರೆ, ಏನಾದರೂ ತಿಳಿಯಬೇಕಾದ್ರೆ ಹೆಚ್ಚು ಯಾರು ತಿಳಿದಿದ್ದಾರೆ ಅವರಲ್ಲಿ ಹೋಗಿ ನಾನು ಕಲಿಬೇಕು, ಅವರಿಂದ ತಿಳುವಳಿಕೆಯನ್ನು ಪಡೆಯಬೇಕು. ತದ್ವಿದ್ಯೆ ಪರಿಪಾತೇನ ಪರಿಪ್ರಶ್ನೆಯ ಸೇವೆಯ ಉಪದೇಕ್ಷಂತೆ ಜ್ಞಾನ ಜ್ಞಾನಿನ ತತ್ವದರ್ಶಿನ. ಹೋಗು, ಏನಾದರೂ ತಿಳಿಬೇಕಾದ್ರೆ ಜ್ಞಾನಿಗಳ ಸೇವೆಯನ್ನು ಮಾಡು, ಅವರಲ್ಲಿ ಪ್ರಶ್ನೆಯನ್ನು ಮಾಡು, ನೀನು ನಿನ್ನ ಜೀವನವನ್ನ ತಿಳಿದುಕೋ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಸನ್ಯಾಸವನ್ನು ಕೊಡುವಾಗ ಆ ಸನ್ಯಾಸವನ್ನು ಕೊಟ್ಟಂತಹ ಗುರು ಆ ಸನ್ಯಾಸ ಕೊಟ್ಟಂತಹ ಹೊಸ ಶಿಷ್ಯನಿಗೆ ಕೇಳ್ತಾನೆ, ನೀನು ಯಾಕೆ ಸನ್ಯಾಸವನ್ನು ತೆಗೆದುಕೊಂಡೆ ಅಂದಾಗ ಆಗ ಅವನು ಇದೇ ಮಾತುಗಳನ್ನು ಹೇಳ್ತಾನೆ. ಸಾಮಾನ್ಯವಾಗಿ ಇದೇ ಅರ್ಥ ಬರುವಂತಹ ಮಾತುಗಳನ್ನು, ಕೆಲವೊಮ್ಮೆ ಇದೇ ಶ್ಲೋಕವನ್ನು ಕೂಡ ಉಲ್ಲೇಖ ಮಾಡ್ತಾನೆ. ತದ್ವಿದ್ಯೆ ಪ್ರಣಿಪಾತೇನ, ಇದೇ ಮಾತುಗಳನ್ನು ಹೇಳ್ತಾನೆ. ರಾಮನು ಕೂಡ ಅದೇ ಮಾತನ್ನು ಹೇಳ್ತಾ ಇದ್ದಾನೆ. ರಾಮ ಸನ್ಯಾಸವನ್ನು ಪಡಿತಾ ಇಲ್ಲ, ಜ್ಞಾನವನ್ನು ಪಡಿತಾ ಇದ್ದಾನೆ. ಸನ್ಯಾಸ ಅಂತ ಹೇಳಿದ್ರೆ ಜ್ಞಾನವನ್ನು ಪಡೆಯುವಂಥದ್ದು ಹೆಚ್ಚಾಗಿ ಕೇಳ್ತಾ ಇದ್ದಾನೆ. ಏನಿದು, ಯಾವುದಿದು, ನಮಗೆ ತಿಳಿಯುವಂತಹ ಕುತೂಹಲವಾಗ್ತಾ ಇದೆ ಅಂತ ಕೇಳಿದ. ರಾಮ ಪ್ರಶ್ನೆ ಮಾಡಿದ ಕೂಡಲೇ ವಿಶ್ವಾಮಿತ್ರರು ಮುಗುಳ್ನಾಗ್ತಾರೆ. ಮಂದಸ್ಮಿತರಾಗಿ ಅವರಿಗೆ ಉತ್ತರವನ್ನ ಹೇಳ್ತಾರೆ. ರಾಮ ಹಿಂದೆ ಈ ಸ್ಥಾನದಲ್ಲಿ ಈಶ್ವರ ತಪಸ್ಸನ್ನ ಮಾಡ್ತಾ ಇದ್ದ, ನಿಯಮಶೀಲನಾಗಿ ಸಾಧನೆಯನ್ನ ಮಾಡ್ತಾ ಇದ್ದ. ಈಶ್ವರ ಸಾಧನೆಯಲ್ಲಿ ತೊಡಗಿದ್ದಾಗ, ತಪಸ್ಸಿನಲ್ಲಿ ನಿರತನಾಗಿದ್ದಾಗ ಅವನನ್ನ ಕಾಮ ವಿಕಾರ ಮಾಡಬೇಕು ಅನ್ನುವಂಥ ಒಂದು ಪ್ರಯತ್ನವನ್ನ ಕಾಮ ಮಾಡ್ತಾನೆ, ಮನ್ಮಥ ಮಾಡ್ತಾನೆ. ಆ ಸಂದರ್ಭದಲ್ಲಿ ಮನ್ಮಥನಿಗೆ ಶರೀರ ಇರ್ತದೆ, ಅಂಗಾಂಗಗಳನ್ನು ಹೊಂದಿರ್ತಾನೆ, ಅಂಗವನ್ನು ಹೊಂದಿರ್ತಾನೆ. ಅವನು ಯಾವಾಗ ಅವನು ಈಶ್ವರನ ಮನಸ್ಸನ್ನ, ಆ ಏಕಾಗ್ರ ಚಿತ್ತವನ್ನ ಕದಡಿದ ಚಿತ್ತವನ್ನಾಗಿ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾನೆ. ಆ ಪ್ರಯತ್ನವನ್ನ ಮಾಡಿದಾಗ ಈಶ್ವರ ಅತ್ಯಂತ ಕ್ರುದ್ಧನಾಗ್ತಾನೆ, ಹುಂಕಾರಿಗೆಯ್ತಾನೆ. ತನ್ನ ಹಣೆಯ ಕೆಂಗಣ್ಣನ್ನ ತೆರೆದು ಕಾಮನನ್ನ ನೋಡಿದಾಗ ಕಾಮನ ಅಂಗಗಳೆಲ್ಲವೂ ಕೂಡ ಸುಟ್ಟು ಬೂದಿಯಾಗಿ ಹೋಗ್ತದೆ. ಹೀಗೆ ಆ ಕಾಮ, ಆ ಮನ್ಮಥ ಪುರುಷ ಈಶ್ವರನ ಕೋಪದಿಂದ ತನ್ನ ಶರೀರವನ್ನು ಕಳೆದುಕೊಂಡ. ಹೀಗೆ ಅಂಗವನ್ನ ಹೊಂದಿದ್ದಂತಹ ಆ ಕಾಮ ಈಶ್ವರನ ಸಿಟ್ಟಿನಿಂದ ಅವನು ದಹಿತನಾಗಿ ಅವನು ತನ್ನ ಅಂಗವನ್ನು ಕಳೆದುಕೊಂಡು ಅನಂಗನಾದ. ಅವನಿಗೆ ಅಂಗ ಇತ್ತು ಅನ್ನುವುದರ ಸ್ಮರಣಾರ್ಥವಾಗಿ ರಾಮ ಇಡೀ ಪ್ರದೇಶಕ್ಕೆ ಅಂಗದೇಶ ಅಂತ ಹೇಳಿ ಹೆಸರಾಯಿತು. ರಾಮ ಇದು ಈ ಪುಣ್ಯಾಶ್ರಮದ ಚರಿತೆ. ಇದಕ್ಕೆ ಕಾಮಾಶ್ರಮ ಅಂತೇಳಿಯೂ ಕೂಡ ಕರೀತಾರೆ. ಪುಣ್ಯಾತ್ಮರಾದಂತಹ ಋಷಿಗಳು ಇಲ್ಲಿ ಸಾಧನೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವರು ಶುಚಿರ್ಭೂತರಾಗಿ ಆಶ್ರಮದ ಪ್ರವೇಶವನ್ನು ಮಾಡ್ತಾರೆ. ಸಾಯಂಕಾಲವಾಗ್ತಾರೆ, ಮತ್ತೆ ಸಂಧ್ಯಾ ವಂದನೆ ಆಚರಣೆಯನ್ನ ಮಾಡಿದ್ದಾರೆ, ಜಪವನ್ನ ಮುಗಿಸಿದ್ದಾರೆ. ಆ ಬೋಧಕ ಕಥೆಯ ನೆನಪಿನೊಂದಿಗೆ ಮತ್ತು ಅನೇಕ ಮನೋಹರವಾದಂತಹ ವಿಚಾರಗಳನ್ನ ಕೇಳ್ತಾ ಅವರು ಆ ರಾತ್ರಿಯನ್ನ ಅಲ್ಲಿ ಕಳೀತಾರೆ. ಇಲ್ಲಿ ನಾವು ಮತ್ತೆ ನೋಡ್ತೀವಿ, ಅವರು ಶುಚಿರ್ಭೂತರಾಗಿ ಆಶ್ರಮದ ಪ್ರವೇಶವನ್ನ ಮಾಡಿದ್ರು ಅಂತ ಹೇಳಿ. ಭಾರತೀಯ ಸಂಸ್ಕೃತಿಯಲ್ಲಿ ಈ ಶುಚಿತ್ವಕ್ಕೆ ಹೆಚ್ಚು ಲಕ್ಷ್ಯವನ್ನು ಕೊಡ್ತಾರೆ. ನೋಡ್ತೀವಿ, ಬಲಾತಿಬಲ ಬೋಧನೆ ಮಾಡ್ಲಿಕ್ಕೆ ಮೊದಲು ಹೇಳಿದ್ರು, ನೀವು ಕೈಕಾಲು ತೊಳೆಸ್ಕೊಂಡು ಬನ್ನಿ ಅಂತ ಹೇಳಿ. ಮತ್ತೆ ಆ ಸರಯೂ ನದಿಯ ದಂಡೆಯಲ್ಲಿ ಅವರು ಸಂಧ್ಯಾವಂದನೆ ಆಚರಣೆ ಮಾಡಬೇಕಾದ್ರೆ ಶುಚಿರ್ಭೂತರಾಗಿ ಕೊಡ್ತರು. ಈಗ ಆಶ್ರಮಕ್ಕೆ ಅವರು ಬರುವಾಗ ಕೂಡ ಶುಚಿರ್ಭೂತರಾಗಿ ಬಂದರು. ಈ ಸ್ವಚ್ಛತೆ ಅನ್ನುವಂಥದ್ದು ಮನಸ್ಸಿನ ಶುದ್ಧತೆಯ ಮೊದಲ ಮೆಟ್ಟಿಲು. ಯಾಕೆ ನಾವು ಸ್ವಚ್ಛರಾಗಬೇಕು? ಹೊರಗಡೆ ಎಲ್ಲೆಲ್ಲೋ ತಿರುಗಾಡಿರ್ತೀವಿ, ಎಲ್ಲೆಲ್ಲೋ ಸುತ್ತಾಡ್ಕೊಂಡು ಬಂದಿರ್ತೀವಿ ನಾವು. ಅದರ ಕಸ ಎಲ್ಲ ನಮಗೆಲ್ಲ ಮೆತ್ಕೊಂಡಿರುತ್ತೆ. ಅದಕ್ಕೆ ಅಪ್ಪ ನೀನು ಮೈಗೆ ಮೆತ್ಕೊಂಡಿರುತ್ತೆ, ಅದರಲ್ಲಿ ಮೈಯನ್ನು ಬಿಟ್ಟು ಬರ್ಲಿಕ್ಕೆ ಆಗಲ್ಲ, ನೀನು ಪಾದರಕ್ಷೆ ಹೊರಗೆ ಬಿಟ್ಟು ಬಾ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಪಾದರಕ್ಷೆ ಚಪ್ಪಲೆಯನ್ನು ಹೊರಗೆ ಬಿಟ್ಟು ಬರಬೇಕು.
ಆಮೇಲೆ ಕೈಕಾಲು ತೊಳೆದುಕೊಂಡು ಒಳಗಡೆ ಬರಬೇಕು. ಯಾಕೆ? ಆ ಲೋಕದ ಹೊರಗಿನ ಕಸ ಬರೀ ನನ್ನ ಶರೀರಕ್ಕೆ ಮಾತ್ರ ಅಲ್ಲ, ಮೈಗೆ ಮಾತ್ರ ಅಲ್ಲ, ಮನಸ್ಸಿಗೂ ಮೆತ್ತುಕೊಂಡಿರುತ್ತೆ. ಅದನ್ನು ತೆಗಿಬೇಕು. ಅದನ್ನ ಮನೆಯೊಳಗೂ ತಗೊಂಡೋಗಬಾರದು, ಮನಸ್ಸಿನ ಒಳಗೂ ಕೂಡ ಇಟ್ಟುಕೊಡಬಾರದು. ಅದಕ್ಕೋಸ್ಕರ ಎಲ್ಲ ವ್ಯವಸ್ಥೆಗಳು ಇರುವಂಥದ್ದು. ಎಲ್ಲ ಕಡೆಗೆ ಕಸ ಹರಡಿದ್ರೆ ಒಂದು ರೀತಿಯಾದಂತಹ ಮನೋದಾರಿದ್ರ್ಯ ಬರ್ತದೆ. ಕಸದ ಕೊಳೆಯ ಮಧ್ಯೆ ಇದ್ದಾಗ ಮನಸ್ಸು ಹೇಗೆ ಸ್ವಚ್ಛವಾಗಿರ್ತದೆ, ಮನಸ್ಸು ಹೇಗೆ ಶುಚಿರ್ಭೂತವಾಗಿರ್ತದೆ. ಇದಕ್ಕೆ ನಾವು ಬಹಳ ಸಮಯ ಖರ್ಚು ಮಾಡಬೇಕಾಗಿಲ್ಲ, ಸ್ವಲ್ಪ ಸಮಯ ಖರ್ಚು ಮಾಡಿದ್ರೆ ಸಾಕು. ಎಷ್ಟು ಚೆನ್ನಾಗಿ ನಾವಿರ್ಬೋದು, ಎಷ್ಟು ಚೆನ್ನಾಗಿ ನಾವಿರುವಂತಹ ಪರಿಸರವನ್ನು ಇಟ್ಟುಕೊಳ್ಳಬಹುದು. ಕೆಲವು ನಿಮಿಷಗಳು ಕಷ್ಟ ಮಾಡಿದ್ರೆ ಸಾಕು, ಚಂದ ಆಗ್ಬಿಡುತ್ತೆ, ಸುಂದರ ಆಗ್ಬಿಡುತ್ತೆ. ಆದರೆ ಅಷ್ಟು ಮಾಡಲಿಕ್ಕೆ ನಮಗೆ ಆಲಸ್ಯತರ. ಇನ್ನು ಹೇಳ್ತಾ ಇದ್ದಾರೆ, ಇವತ್ತಿನ ರಾತ್ರಿ ಇದೇ ಆಶ್ರಮದಲ್ಲಿ ಉಳಿಯೋಣ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಆ ಆಶ್ರಮದಲ್ಲಿ ಉಳಿಬೇಕು, ಯಾಕೆ ಅಲ್ಲಿ ಇರಬೇಕು? ಅದು ಒಂದು ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರ. ಈ ಹಿನ್ನೆಲೆಯಲ್ಲಿ ನಮ್ಮಲ್ಲಿ ತೀರ್ಥಕ್ಷೇತ್ರಗಳ ಒಂದು ಪ್ರಚಾರ ಇರುವಂಥದ್ದು. ತೀರ್ಥಕ್ಷೇತ್ರಗಳು ಅಂತ ಹೇಳಿ ಆಗಿರುವಂಥದ್ದು ಇದಕ್ಕೋಸ್ಕರ. ಯಾತ್ರೆಗೆ ಯಾಕೆ ಹೋಗ್ಬೇಕು ಅಂತ ಹೇಳಿದ್ರೆ ಈ ಹಿನ್ನೆಲೆಯಲ್ಲಿ ಹೋಗ್ಬೇಕು. ಕಾಶಿಗೆ ಹೋಗ್ತೀನಿ, ಪ್ರಯಾಗಕ್ಕೆ ಹೋಗ್ತೀನಿ, ರಾಮೇಶ್ವರಕ್ಕೆ ಹೋಗ್ತೀನಿ, ತಿರುಪತಿಗೆ ಹೋಗ್ತೀನಿ, ಹರಿದ್ವಾರಕ್ಕೆ ಹೋಗ್ತೀನಿ, ವೈಷ್ಣವ ದೇವಿಗೆ ಹೋಗ್ತೀನಿ, ಮಾನಸರೋವರಕ್ಕೆ ಹೋಗ್ತೀನಿ. ಆದರೆ ಪ್ರವಾಸ ಯೋಜನೆ ಮಾಡ್ಕೊಳ್ಬೇಕಾದ್ರೆ ಹೇಗೆ ಯೋಜನೆ ಮಾಡ್ತೀನಿ? ಅಲ್ಲಿ ತಿರುಪತಿಯ ಮಹಿಮೆ ಏನು, ರಾಮೇಶ್ವರದ ಮಹಿಮೆ ಏನು, ಪ್ರಯಾಗದಲ್ಲಿ ಏನಾಯಿತು, ಹರಿದ್ವಾರದಲ್ಲಿ ಏನಾಯಿತು, ಹರಿದ್ವಾರದಲ್ಲಿ ದಕ್ಷ ಯಜ್ಞ ಮಾಡಿದ್ದ ಆಸ್ಥಾನ ಹರಿದ್ವಾರ, ಇದೇನು ನೆನಪು ಬರ್ತಾ ನಮಗೆ? ಇದೆಲ್ಲ ನೆನಪು ಬರಲ್ಲ. ಪ್ರವಾಸ ಮಾಡ್ಬೇಕು ಯೋಚನೆ ಮಾಡ್ತೀವಿ. ಅಲ್ಲಿ ಊಟ ತಿಂಡಿ ಕಾಫಿ ಎಲ್ಲ ಚೆನ್ನಾಗಿ ಸಿಗುತ್ತಾ, ಮಲಗಲಿಕ್ಕೆ ಜಾಗ ಎಲ್ಲ ಚೆನ್ನಾಗಿದೆಯಾ? ಇದು ನಿನ್ನ ತೀರ್ಥಕ್ಷೇತ್ರದ ಉದ್ದೇಶ ಅಲ್ಲ. ನಿನಗೆ ಊಟ ತಿಂಡಿ ಕಾಫಿ ಇಡ್ಲಿ ವಡೆ ದೋಸೆ ಬೇಕು ಅಂದ್ರೆ ಇಲ್ಲ, ನಿನ್ನ ಊರಲ್ಲೇ ತಿನ್ನು, ಎಲ್ಲ ಸಿಗುತ್ತೆ ನಿನಗೆ. ಈ ಹಿನ್ನೆಲೆಯಲ್ಲಿ ಈ ರಾತ್ರಿಯಲ್ಲಿ ಅಲ್ಲಿ ಕಳೀಬೇಕು. ಆ ಪುಣ್ಯಾಶ್ರಮದಲ್ಲಿ ಯಾಕೆ ಕಳೀಬೇಕು? ಅದಕ್ಕೋಸ್ಕರ ಕಳೀಬೇಕು. ಅಲ್ಲಿ ಇನ್ಯಾವುದೋ ಇನ್ನ ಸುಖವೋ ಅಥವಾ ಏನಕ್ಕಿರೋ ಸರಿ, ಅಲ್ಲಿ ಹೋಗಿದ್ವಿ, ಕಾಶಿಗೆ ಹೋಗಿದ್ವಿ, ಏನ್ ತಗೊಂಡ್ರೆ ಯಾವುದೋ ಬಟ್ಟೆ ತಗೊಂಡು ಬಂದ್ವಿ, ಯಾವುದೋ ವಸ್ತ್ರ ತಗೊಂಡು ಬಂದ್ವಿ, ಇನ್ನೆಲ್ಲೋ ಹೋಗಿದ್ವಿ, ಹರಿದ್ವಾರಕ್ಕೆ ಹೋಗಿದ್ವಿ, ಪಾತ್ರೆ ತಗೊಂಡು ಬಂದ್ವಿ. ಇನ್ನು ಯಾತ್ರೆಗೆ ಹೋಗುದು ಪಾತ್ರೆ ಬಟ್ಟೆ ಪಡಿ ತರಲಿಕ್ಕ, ಅದೆಲ್ಲ ನಿಮ್ಮ ಊರಲ್ಲಿ ಸಿಗೋದಿಲ್ವಾ? ಈ ಹಿನ್ನೆಲೆಯಲ್ಲಿ ಪುಣ್ಯಕ್ಷೇತ್ರ, ಅದರ ಮನವರಿಕೆಯನ್ನು ಮಾಡಿಕೊಡ್ತಾ ಇದ್ದಾರೆ ಇಲ್ಲಿ ಮಕ್ಕಳಿಗೆ. ಆ ಮೂಲಕ ನಮಗೆ ಮನದಟ್ಟು ಮಾಡ್ತಾ ಇದ್ದಾರೆ. ಯಾಕೆ ಇವೆಲ್ಲವನ್ನ ಮಾಡಬೇಕು ಅಂತ ಹೇಳಿ ರಾಮ ಒಂದು ಪ್ರಶ್ನೆಯನ್ನು ಕೇಳಿದ. ಪ್ರಶ್ನೆಯನ್ನ ಕೇಳುವಂಥದ್ದು ಮಕ್ಕಳ ಸಹಜವಾದಂತಹ ಹಕ್ಕು. ಹಾಗೆಯೇ ಮಕ್ಕಳು ಕೇಳಿದ ಪ್ರಶ್ನೆಗೆ ಉತ್ತರವನ್ನು ಹೇಳುವಂಥದ್ದು ಹಿರಿಯರ ಸಹಜವಾದಂತಹ ಒಂದು ಕರ್ತವ್ಯ, ಗುರು ಹಿರಿಯರ ಒಂದು ಹೊಣೆಗಾರಿಕೆ. ಪ್ರಶ್ನೆ ಕೇಳುವಂಥದ್ದು ಕಿರಿಯರ ಸ್ವಭಾವ ಆಗಬೇಕು, ಅದಕ್ಕೆ ಉತ್ತರ ಹೇಳುವಂಥದ್ದು ಹಿರಿಯರ ಸ್ವಭಾವ ಆಗಬೇಕು. ಹಿರಿಯರು ಕೇಳಿದಾಗ ತಿಳಿಸಬೇಕಾದ್ರೆ ಮೊದಲು ಹಿರಿಯರಿಗೆ ಗೊತ್ತಿರಬೇಕಲ್ವಾ? ಇಲ್ಲಿ ಮಕ್ಕಳು ಕೇಳಿದಾಗ ವಿಶ್ವಾಮಿತ್ರರು ಸ್ವಲ್ಪವೂ ಕೂಡ ಸಿಟ್ಟಿಗೇಳಲಿಲ್ಲ, ಸಿಡಿಮಿಡಿಗೊಳ್ಳಲಿಲ್ಲ. ಬಹಳ ಸಂತೋಷದಿಂದ ನಗನಗತ ತಿಳಿನಗೆಯಿಂದ ಎಲ್ಲವನ್ನೂ ಕೂಡ ತಿಳಿಸಿದ್ದಾರೆ. ಬುದ್ಧಿವಂತರಿಗೆ ಈ ಒಂದು ಪ್ರಸಂಗ ದಿವಟಿಗೆ ಅಂತಿದೆ. ಆ ಶಿವನ ಕಥೆಯ ಮೂಲಕ ಎಂತಹ ಸಂದೇಶ, ಆ ಶಿವನ ಕಥೆಯ ಮೂಲಕ ಎಂತಹ ಒಂದು ಮೌಲ್ಯವನ್ನು ನಾವು ಪಡೆಯಬಹುದು. ಅರ್ಥಾತ್ ಒಬ್ಬ ಸಾಧಕ ಹೇಗಿರಬೇಕು? ಸಾಧಕ ಅವನು ಸಾಧನೆಯಲ್ಲಿ ತೊಡಗಿದ್ದಾಗ ಆ ಸಾಧನೆಯ ಪ್ರಖರತೆ, ಆ ಸಾಧನೆಯ ತೀವ್ರತೆ, ಆ ಸಾಧನೆಯ ತೇಜಸ್ಸು ಎಷ್ಟಿರಬೇಕು ಅಂತ ಹೇಳಿದ್ರೆ ಆ ಸಾಧನೆಯ ದಾರಿಯಲ್ಲಿ ಬರುವಂತಹ ಎಲ್ಲವೂ ಕೂಡ ಸುಟ್ಟು ಭಸ್ಮವಾಗುವಷ್ಟು ಪ್ರಖರತೆ. ಅಂತಹ ಏಕಾಗ್ರಚಿತ್ತ, ಅಂತಹ ಏಕಾಗ್ರಚಿತ್ತದಿಂದ ಅಂತಹ ರಮ್ಯವಾದಂತಹ ಶಕ್ತಿಯ ಸಂಪಾದನೆ ಆಗ್ತದೆ. ಪರೋಕ್ಷವಾಗಿ ಎಲ್ಲರಿಗೂ ಒಂದು ಸಂದೇಶ, ರಾಮ ಲಕ್ಷ್ಮಣನಿಗೆ ಸಂದೇಶ, ರಾಮನಿಗೂ ಒಂದು ಸಂದೇಶ. ರಾಮ, ನೀನು ನಿನ್ನ ಜೀವನದಲ್ಲಿ ಅನೇಕ ಸಾಧನೆಯನ್ನು ಮಾಡಬೇಕಾಗುತ್ತೆ. ಆದರೆ ಆ ಸಾಧನೆಯನ್ನು ಮಾಡುವಾಗ ನಿನ್ನ ಚಿತ್ತ ಆ ಸಾಧನೆಯ ವಿಚಾರದಲ್ಲಿ ಎಷ್ಟು ಏಕಾಗ್ರವಾಗಿರಬೇಕು, ಎಷ್ಟು ಒಂದಾಗಿ ಹೋಗಿರಬೇಕು ಆ ವಿಚಾರದಲ್ಲಿ ಅಂತ ಹೇಳಿದ್ರೆ ನಡುವೆ ಯಾವುದು ಬಂದರೂ ಕೂಡ ಅದು ಯಾವುದು ಕೂಡ ಅದರ ಮುಂದೆ ನಿಲ್ಲಬಾರದು, ಸರಿದು ಹೋಗಬೇಕು. ಅಂತಹ ಒಂದು ಪ್ರಖರತೆ, ಆ ಪ್ರಖರತೆ ಹೇಗಿರಬೇಕು ಅನ್ನೋದಕ್ಕೆ ಈ ಒಂದು ಮನೋಬೋಧಕವಾದಂತಹ ಚಿಕ್ಕದಾದಂತಹ ಒಂದು ಕಥೆಯನ್ನು ಹೇಳಿದ್ದಾರೆ. ಯಾವಾಗಲೂ ಕೂಡ ಈ ಕಾಮ ಅಂತ ಹೇಳಿದ್ರೆ ಬೇಕು ಅನ್ನುವಂಥದ್ದು. ಒಂದು ಸಲ ಬೇಕು ಅನ್ನುವಂಥದ್ದು ಬರಲಿಕ್ಕೆ ಪ್ರಾರಂಭ ಆದರೆ ಅದಕ್ಕೆ ಕೊನೆ ಇಲ್ಲ. ಬೇಕು ಬೇಕು, ಅದು ಬೇಕು, ಬೇಕಿದನೆಗಿನ್ನೊಂದು ಬೇಕಿನ ಮೊಬ್ಬಿಡು ತಲೆಯಾಗಟವನಿದನು, ಏಕೆಂದು ರಚಿಸಿದನೋ ಬೊಮ್ಮನಿ ಬೇಕು ಜಪ ಸಾಕೆನೆಂಬುದೆಂದಿಗದ ಮಂಕುತಿಮ್ಮ. ಎಲ್ಲಾದ್ರೂ ಸಾಕು ಅಂತೇಳಿ ಅನ್ನಿಸ್ತದ? ಇಲ್ಲ ಇಲ್ಲ ಇಲ್ಲ. ಇನ್ನು ಯಾವ ಜಪ ಮಾಡೋದು ಮಾಡಲ್ಲ ಮನುಷ್ಯ. ಆದರೆ ಹೇಳ್ಕೊಡೋದು ಬೇಡ, ಉಪದೇಶ ಬೇಡ, ದೀಕ್ಷೆ ಬೇಡ, ಬೇಕು ಜಪ. ಅವನೇ ದೀಕ್ಷೆ ತಗೊಂಡು ಬಿಡ್ತಾನೆ, ಸತತವಾಗಿ ಮಾಡ್ತಾ ಇರ್ತಾನೆ. ಅದಲ್ಲ, ನಿನ್ನ ಸಾಧನೆಯಲ್ಲಿ ಹೇಗಿರಬೇಕು ಅಂತ ಹೇಳಿದ್ರೆ ಆ ಈಶ್ವರ ಯಾಗಿದ್ದ ಅರಿಚಾಗಿರಬೇಕು. ಆ ಕಾಮ ಯಾರನ್ನು ಬಿಡ್ತದೆ?
ಈಶ್ವರನ್ನೇ ಹೋಗಿ ಎದುರಾಗಿದೆ ಅಂತ ಹೇಳಿದ್ರೆ ಇನ್ನು ಸಾಮಾನ್ಯರ ಪಾಡು ಏನು? ಈಶ್ವರ ದೊಡ್ಡ ಉಪಕಾರವನ್ನು ಮಾಡಿದ. ಏನು ಉಪಕಾರ? ಆ ಕಾಮನ ರೂಪವನ್ನು ತೆಗೆದುಬಿಟ್ಟಿದ್ದಾನೆ. ರೂಪ ಇಲ್ಲದ್ರೆ ಎಷ್ಟು ಆಟ ಆಡ್ತಾ ಇದೆ ಆ ಕಾಮ. ಇನ್ನೇನಾದ್ರು ರೂಪ ಇದ್ದಿದ್ರೆ ಇನ್ನೇನು ಆಟ ಆಡ್ತಿದ್ನೋ ಗೊತ್ತಿಲ್ಲ. ಅದಕ್ಕೆ ಶಿವ ದೊಡ್ಡ ಉಪಕಾರ ಮಾಡಿದ್ದಾನೆ ಮನುಕುಲಕ್ಕೆ. ಈ ಒಂದು ಕಥೆಯ ಮೂಲಕ ಅವರು ರಾಮ ಲಕ್ಷ್ಮಣರಿಗೆ ನೀತಿಯನ್ನ ಹೇಳಿದ್ದಾರೆ. ಈ ಕಥೆಯಲ್ಲಿ ನೀತಿಗೆ ನೀತಿ ಇದೆ. ಆ ಕಥೆಯ ಮೂಲಕ ಆ ಪ್ರದೇಶದ ಒಂದು ವಿಶೇಷವನ್ನು ಹೇಳಿದ್ದಾರೆ. ಅಂಗದೇಶ ಅಂತೇಳಿ, ಇದು ಅಂಗದೇಶ ಅಂತೇಳಿ ಆ ಭೂಮಿಯ ಪರಿಚಯವನ್ನು ಮಾಡಿದ್ದಾರೆ. ಆ ಪ್ರದೇಶದ ಇತಿಹಾಸವನ್ನ ತಿಳಿಸಿದ್ದಾರೆ. ಆದರೆ ಇದೆಲ್ಲವೂ ಕೂಡ ನಾನು ಪಾಠ ಮಾಡ್ತಾ ಇದ್ದೀನಿ ಅಂತ ಹೇಳ್ತಿಲ್ಲ ಅವರು. ಅವರ ಪ್ರಶ್ನೆಗಳನ್ನ ಅದನ್ನೇ ನೆನಪವಾಗಿಟ್ಕೊಂಡು ಅದಕ್ಕೆ ಆ ಉತ್ತರ ಹೇಳಲಿಕ್ಕೆ ಆ ಎಲ್ಲ ಇಡೀ ಒಂದು ಪ್ರದೇಶ, ಆ ಸಂದರ್ಭ, ಸನ್ನಿವೇಶ ಎಲ್ಲವನ್ನೂ ಕೂಡ ಅವರು ಬಳಸಿಕೊಂಡಿದ್ದಾರೆ. ಹೀಗೆ ಸಣ್ಣ ಸಣ್ಣ ವಿಚಾರಗಳ ಬಗ್ಗೆಯೂ ಕೂಡ ಲಕ್ಷ್ಯವಿರಬೇಕು. ಸಾಧಕನ ಧ್ಯೇಯ ಬರುವಂತಹ ಎಂಥದ್ದೇ ವಿಘ್ನವಾದರೂ ಕೂಡ ಅದನ್ನ ಭಸ್ಮ ಮಾಡುವಂತಹ ಶಿವಶಕ್ತಿಯ ಪ್ರಕರಣೆಯನ್ನ ಸೂಸುವಷ್ಟು ಅದು ಬಲವಾಗಿರಬೇಕು ಅನ್ನೋದನ್ನ ನಾವಿಲ್ಲಿ ಮನಗಾಣಬಹುದು. ಮತ್ತೆ ಮರುದಿನ ಅವರ ಪ್ರಯಾಣ ಪ್ರಾರಂಭವಾಗ್ತದೆ. ಹಿಂದಿನ ದಿನ ರಾತ್ರಿ ಅದೇ ಆಶ್ರಮದಲ್ಲಿ ಉಳಿದುಕೊಂಡಿದ್ದಾರೆ. ರಾತ್ರಿ ಮಲಗುವಾಗ ಅದೇ ರೀತಿಯಾದಂತಹ ಕಥೆಗಳು. ಮತ್ತೆ ಬೆಳಗಾಗುವಾಗ ಕೌಸಲ್ಯ ಸುಪ್ರಜಾ ರಾಮ ಬೆಳಗ್ಗೆ ಎದ್ದರು. ಅಲ್ಲಿಯೇ ಸ್ನಾನ, ಸಂಧ್ಯಾವಂದನೆ, ಪೂಜೆ, ಪ್ರಾರ್ಥನೆಗಳನ್ನ ಮುಗಿಸಿದರು. ಅಲ್ಲಿಂದ ಹೊರಡ್ತಾರೆ. ಆ ಹೊರಡುವ ಸಂದರ್ಭವನ್ನು ನೋಡ್ತೀವಿ. ಎಷ್ಟು ಸೊಗಸಾಗಿ ವಾಲ್ಮೀಕಿ ಚಿತ್ರಣ ಮಾಡ್ತಾನೆ ಅಂದ್ರೆ, ಅವರು ಹೊರಟಾಗ ಆಶ್ರಮದ ಋಷಿಮುನಿಗಳು ಎಂತಹ ಒಂದು ಆತ್ಮೀಯವಾದಂತಹ ಬೀಳ್ಕೊಡುಗೆಯನ್ನು ಮಾಡ್ತಾರೆ. ಹೃದಯಪೂರ್ವಕವಾದಂತಹ ಬೀಳ್ಕೊಡುಗೆಯನ್ನ ಮಾಡ್ತಾರೆ. ಆ ಋಷಿಗಳು ಬಂದು ಕಳಿಸಿಕೊಡ್ತಾರೆ ಅವ್ರಿಗೆ, ಹೋಗಿ ಬನ್ನಿ, ದಾರಿಯಲ್ಲಿ ಏನೂ ಆಗದೇ ಇರಲಿ, ನಿಮಗೆ ಶುಭವಾಗಲಿ ಅಂತ. ಬಂದಾಗ ಹೇಗೆ ಸ್ವೀಕಾರ ಮಾಡಬೇಕು, ಹೋಗುವಾಗ ಹೇಗೆ ಕಳಿಸಿಕೊಡಬೇಕು, ಚಿಕ್ಕ ಚಿಕ್ಕ ಶಿಷ್ಟಾಚಾರಗಳು. ಆದರೆ ಬಹಳ ಮಹತ್ವವಾಗಿರುವಂಥದ್ದು, ಸಂಬಂಧಗಳನ್ನ ಬೆಸೆಯುವಂಥದ್ದು, ಸಂಬಂಧಗಳನ್ನ ಹೊಸೆಯುವಂಥದ್ದು, ಅದನ್ನು ನಾವಿಲ್ಲಿ ಕಾಣ್ತೀವಿ. ಒಂದು ದೋಣಿಯನ್ನು ತರಿಸಿ ಆ ದೋಣಿಯಲ್ಲಿ ಅವರನ್ನು ಏರಿಸಿ ಅವರಿಗೆ ಶುಭ ಪ್ರಯಾಣ ಅಂತ ಹೇಳಿ ಕಳಿಸಿಕೊಡ್ತಾರೆ. ಅವರು ಹೊರಟರು. ಸರಿಯೂ ನದಿಯ ಮಧ್ಯಭಾಗಕ್ಕೆ ಬಂದಿದ್ದಾರೆ. ಮಧ್ಯಭಾಗದಲ್ಲಿ ಬಂದಾಗ ಒಂದು ಜೋರಾದಂಥ ಭೋರ್ಗರವ ಶಬ್ದ ಕೇಳ್ತದೆ. ಆ ಶಬ್ದವನ್ನು ರಾಮ ಕೇಳ್ತಾನೆ. ಆ ಶಬ್ದವನ್ನ ಕೇಳಿದ ಒಡನೆಯೇ ಮತ್ತೆ ಪ್ರಶ್ನೆ ಮಾಡ್ತಾನೆ ವಿಶ್ವಾಮಿತ್ರರಲ್ಲಿ. ಮತ್ತೆ ಅವನ ಕುತೂಹಲದ ಗರಿ ಅವನಲ್ಲಿ ಗರಿಗೆದರುತ್ತದೆ. ಅವನು ಕೇಳ್ತಾನೆ, ಗುರುಗಳೇ, ಇದೇನು? ಎಲ್ಲೋ ನೀರಿನ ಬೋರ್ಗರವ ಶಬ್ದ ಕೇಳ್ತಾ ಇದೆ, ಪರಸ್ಪರ ಅಪ್ಪಳಿಸುವಂತಹ ಸಂಘಟನೆಯ ಕೋಲಾಹಲದ ಧ್ವನಿ ಕೇಳ್ತಾ ಇದೆ, ಯಾವುದು ಈ ಧ್ವನಿ ಅಂತ ಹೇಳಿ ರಾಮ ಪ್ರಶ್ನೆ ಮಾಡ್ತಾನೆ. ರಾಮ ಪ್ರಶ್ನೆ ಮಾಡಿದ್ದು ಒಂದು ಶಬ್ದದ ಬಗ್ಗೆ ಪ್ರಶ್ನೆ ಮಾಡಿದ. ಅವನು ಶಬ್ದದ ಬಗ್ಗೆ ಪ್ರಶ್ನೆ ಮಾಡಿದಾಗ ವಿಶ್ವಾಮಿತ್ರರು ಉತ್ತರ ಹೇಳಬೇಕಲ್ಲ. ಏನ್ ಹೇಳ್ಬೋದಾಗಿತ್ತು? ಅದು ಯಾವುದೋ ಇಂಥದ್ದು ಶಬ್ದ ಹೀಗೆ ಅಂತ ಹೇಳ್ಬೋದಾಗಿತ್ತಲ್ಲ. ನಾವು ಆದ್ರೆ ಹೇಳ್ತಿದ್ವಿ, ಏನ್ ಶಬ್ದ ಅಂದ್ರೆ ಅದೊಂದು ಕಾರು ಹೋಯ್ತು, ಒಂದು ಆಟೋ ರಿಕ್ಷಾ ಹೋಯ್ತು, ಒಂದು ಮೋಟರ್ ಸೈಕಲ್ ಹೋಯ್ತು ಅಂತ ಹೇಳ್ತಿದ್ವಿ. ವಿಶ್ವಾಮಿತ್ರರು ಏನು ಉತ್ತರ ಹೇಳ್ತಾರೆ? ಅವನು ಒಂದು ಶಬ್ದದ ಬಗ್ಗೆ ಪ್ರಶ್ನೆ ಮಾಡಿದಾಗ ಅವ್ರು ಹೇಳ್ತಾರೆ, ರಾಮ, ನಮ್ಮ ದೇಶದಲ್ಲಿ ಉತ್ತರದಲ್ಲಿ ಒಂದು ಪರ್ವತ ಇದೆ, ಹಿಮಾಲಯ ಪರ್ವತ. ಆ ಪರ್ವತವನ್ನ ದಾಟಿ ಆಚೆಯ ಕಡೆಯಲ್ಲಿ ಮತ್ತೊಂದು ದೊಡ್ಡ ಪರ್ವತ ಇದೆ. ಆ ಪರ್ವತ ಕೈಲಾಸ ಪರ್ವತ. ಆ ಕೈಲಾಸ ಪರ್ವತದ ತಪ್ಪಲಿನಲ್ಲಿ ಒಂದು ಸರೋವರ ಇದೆ. ಆ ಸರೋವರವನ್ನ ಬ್ರಹ್ಮ ತನ್ನ ಮನಸ್ಸಿನ ಸಂಕಲ್ಪದಿಂದ, ಮಾನಸಿಕ ಸಂಕಲ್ಪದಿಂದ ಆ ಸರೋವರದ ನಿರ್ಮಾಣವನ್ನ ಮಾಡಿದ. ಅವನು ತನ್ನ ಸಂಕಲ್ಪದಿಂದ ಆ ಸರೋವರವನ್ನು ನಿರ್ಮಾಣ ಮಾಡಿದ್ದರಿಂದ, ಮನಸ್ಸಿನಲ್ಲಿ ಅವನು ಸಂಕಲ್ಪವನ್ನು ಮಾಡಿದ್ದರಿಂದ ಆ ಸರೋವರಕ್ಕೆ ಮಾನಸ ಸರೋವರ ಅಂತೇಳಿ ಹೆಸರಿದೆ. ರಾಮ, ಆ ಮಾನಸ ಸರೋವರದಿಂದ ಅನೇಕ ನದಿಗಳು ಹುಟ್ಟಿದೆ. ಪಾವನವಾಗಿರುವಂತಹ ಸರಿಯೂ ನದಿಯು ಕೂಡ ಮಾನಸ ಸರೋವರದಿಂದ ಹುಟ್ಟಿದೆ. ಎಲ್ಲಿಗೆ ಹೇಳ್ತಾರೆ ನೋಡಿ. ಇವನು ಕೇಳಿದ ಒಂದು ಪ್ರಶ್ನೆಯ ಕೈಲಾಸ ಮಾನಸ ಸರೋವರದಿಂದ ಅದರ ಸಂಬಂಧವನ್ನ ಸರಿಯೂ ನದಿಗೆ ತರ್ತಾರೆ, ಹೇಳ್ತಾರೆ. ರಾಮ, ಆ ಸರಿಯೂ ನದಿಯ ದಂಡೆಯಲ್ಲಿಯೇ ನಿನ್ನ ಜನ್ಮಭೂಮಿಯಾದಂತಹ ಅಯೋಧ್ಯೆ ಇದೆ. ನಿಮ್ಮ ರಾಜ್ಯವಾದಂತಹ ಕೋಸಲ ದೇಶ ಸರಿಯೂ ನದಿಯ ಎರಡೂ ಕಡೆಯ ಬಯಲಿನಲ್ಲಿ ವಿಸ್ತಾರವಾಗಿ ಹರಡಿದೆ. ಸರಿಯೂ ನದಿಯ ನೀರಿನಿಂದ ಫಲವತ್ತಾದ ಬೆಳೆ ಬೆಳೀತಾ ಇದೆ. ಸರಿಯೂ ನದಿಯ ನೀರಿನಲ್ಲಿಯೇ ಕೋಸಲ ರಾಜ್ಯದ ನಾಗರಿಕತೆ ಸಂಸ್ಕೃತಿಯು ಕೂಡ ಬೆಳೀತಾ ಇದೆ. ಸಂಸ್ಕೃತಿ ಹರಡಿದೆ. ಮನು ತನ್ನ ಆದರ್ಶ ನಗರ ನಿರ್ಮಾಣ ಮಾಡಲಿಕ್ಕೆ ಆಯ್ಕೆಯನ್ನು ಮಾಡಿಕೊಂಡಿದ್ದು ಸರಿಯೂ ನದಿಯ ದಂಡೆಯ ಅಯೋಧ್ಯೆಯನ್ನ.
ಈ ನದಿಯ ದಡದಲ್ಲಿಯೇ ನಿನ್ನ ತಂದೆ ನಿನ್ನ ಜನ್ಮಕ್ಕೆ ಕಾರಣವಾದಂತಹ ಅಶ್ವಮೇಧ ಮತ್ತು ಪುತ್ರಗಾಮೇಷ್ಟಿ ಯಾಗಗಳನ್ನ ನೆರವೇರಿಸಿದ. ಈ ನದಿಯ ನೀರಿನಿಂದಲೇ ಅಯೋಧ್ಯೆಯ ಕೋಸಲ ದೇಶದ ಸಂಸ್ಕೃತಿ ನಾಗರಿಕತೆ ಅರಳಿ ನಿಂತಿದೆ. ಕೋಸಲ ರಾಜ್ಯ ಸಸ್ಯ ಶ್ಯಾಮಲೆ ಆಗಿರುವಂಥದ್ದು ಸರಿಯೂ ನದಿಯ ನೀರಿನಿಂದಲೇ. ಈ ನೀರಿನ ಫಲವತ್ತತೆಯಿಂದಲೇ ನೀವು ನಿತ್ಯ ಸೇವಿಸುವಂತಹ ಆಹಾರಕ್ಕೆ ರುಚಿ ಬಂದಿರುವುದು ಈ ನದಿಯ ನೀರಿನಿಂದ. ರಾಮ, ನಿನ್ನ ಮೈ ಈ ನದಿಯ ನೀರನ್ನು ಕುಡಿದು ಬೆಳೆದಿದೆ. ನಿನ್ನ ಶರೀರ ಈ ನದಿಯ ನೀರಿನಿಂದ ಬೆಳೆದ ಧಾನ್ಯಗಳಿಂದ ಪುಷ್ಟಿಗೊಂಡಿದೆ, ಪೋಷಣೆ ಆಗಿದೆ. ನಿನ್ನ ಮನಸ್ಸು ಕೂಡ ಅರಳುವುದರಲ್ಲಿ ನದಿಯ ಪಾತ್ರ ಇದೆ. ನಿನ್ನ ಬುದ್ಧಿ ಬೆಳೆಯುವುದರಲ್ಲಿ ನದಿಯ ಪಾತ್ರ ಇದೆ. ಅಂದ್ರೆ ಒಂದು ನದಿಯ ಪರಿಚಯವನ್ನು ಮಾಡಿಕೊಡುವಾಗ ಆ ನದಿ ಅಂತ ಹೇಳಿದ್ರೆ ಏನು? ನದಿಯನ್ನು ಜೀವನ ಅಂತ ಹೇಳಿ ಕರೀತಾರೆ. ಯಾಕೆ ಅಂತ ಹೇಳಿದ್ರೆ ಮನುಷ್ಯನ ಜೀವನಕ್ಕೆ ಜೀವವನ್ನು ತುಂಬುವಂಥದ್ದು ಒಂದು ನದಿ ಅನ್ನುವುದನ್ನ ರಾಮ ಲಕ್ಷ್ಮಣರಿಗೆ ಹೃದಯಂಗಮವಾಗಿ ಮನದಟ್ಟನ ಮಾಡ್ತಾ ಇದ್ದಾರೆ ವಿಶ್ವಾಮಿತ್ರರು. ರಾಮ, ಈ ನದಿಯ ನೀರು ಕಬ್ಬಿನ ಹಾಲಿನಟ್ಟು ಸವಿಯಾಗಿದೆ. ಪರೋಪಕಾರದ ಪ್ರತೀಕವಾದ ಪರೋಪಕಾರವನ್ನು ಮಾಡ್ತಿರುವಂತಹ ಪುಣ್ಯಕರವಾದಂತಹ ಪಾವನವಾದಂತಹ ಈ ಸರಿಯು ನದಿ, ನೀನು ಕೇಳಿದಲ್ಲ ಶಬ್ದ, ಈ ಸರಿಯು ನದಿ ಮುಂದೆ ಹೋಗಿ ಪರಮ ಪಾವನೆಯಾದಂತಹ ಗಂಗಾ ನದಿಯ ಜೊತೆಯಲ್ಲಿ ಸೇರ್ತಾ ಇದೆ. ಸರಿಯು ನದಿ ಮತ್ತು ಗಂಗಾ ನದಿ ಇವೆರಡೂ ಕೂಡ ಸೇರುವ ಆ ಒಂದು ಸ್ಥಳದಲ್ಲಿ ಆ ಎರಡು ನೀರು ಬಂದು ಅಪ್ಪಳಿಸುವ ಶಬ್ದವೇ ನೀನು ಕೇಳಿದ್ದು. ಆ ಕೋಲಾಹಲದ ಧ್ವನಿ ಈ ಒಂದು ನದಿಗಳ ಸಂಗಮದ ಧ್ವನಿ ಅಂತ ಹೇಳ್ತಾರೆ. ಯಾವುದೋ ಒಂದು ನದಿಯ ಶಬ್ದದ ಬಗ್ಗೆ ಪ್ರಶ್ನೆಯನ್ನ ಮಾಡಿದಾಗ ಎಷ್ಟು ಉತ್ತರವನ್ನು ನೀಡ್ತಾ ಇದ್ದಾರೆ, ಎಷ್ಟು ಅದರ ಹಿನ್ನೆಲೆಯನ್ನು ಹೇಳ್ತಾ ಇದ್ದಾರೆ, ಅದರ ಎಷ್ಟು ಮಹತ್ವವನ್ನು ತಿಳಿಸ್ತಾ ಇದ್ದಾರೆ. ಇವತ್ತು ನಾವೆಲ್ಲರೂ ನಮ್ಮ ಮಕ್ಕಳಿಗೆ ಹೇಳ್ತೀವ, ಕಾವೇರಿಯ ನೀರನ್ನು ಕುಡಿತೀವಿ ನಾವು ಅಂತ ಹೇಳ್ತೀವಿ. ಹೇಮಾವತಿ ನದಿ ನೀರನ್ನು ಕುಡಿತೀವಿ ಅಂತ ಹಾಸನದವರು ಹೇಳ್ತಾರೆ. ಮಲಪ್ರಭಾ ನೀರನ್ನು ಕುಡಿತೀವಿ ಅಂತ ಹೇಳಿ ಉಪ್ಪಾಟಿಯವರು ಹೇಳ್ತಾರೆ. ಯಾರಿಗಾದ್ರೂ ಗೊತ್ತಾ? ಇವೆಲ್ಲವೂ ಕೂಡ ಆ ಊರುಗಳಿಂದ 100 ಕಿಲೋಮೀಟರ್ ದೂರದಲ್ಲಿದೆ. ಹೋಗ್ಲಿ, ಅವ್ರಿಗೆ ಕಾವೇರಿ ಬಗ್ಗೆ ಕಥೆಯನ್ನಾದ್ರೂ ಹೇಳ್ತೀವ? ಕಾವೇರಿ ನದಿ ಇಷ್ಟು ದೂರದಿಂದ ಬರ್ತದೆ. ಕಾವೇರಿ ನದಿಯ ತೀರದಲ್ಲಿ ಬೆಳೆದ ಕಾವೇರಿ ನದಿ ನೀರಿನಿಂದ ಬೆಳೆದಂತಹ ಕಬ್ಬಿನಿಂದ ನಾವು ಸಕ್ಕರೆ ಮಾಡಿ ಕಾಫಿ ಚಹಾ ಕುಡಿದೀವಿ, ಗೊತ್ತಾ ನಮ್ಮ ಮಕ್ಕಳಿಗೆ? ಕಾವೇರಿ ನದಿ ನೀರನ್ನು ನಾವು ಪ್ರತಿನಿತ್ಯ ನಮ್ಮೆಲ್ಲ ಉಪಯೋಗ ಬಳಸ್ತೀವಿ, ಗೊತ್ತಾ ನಮಗೆ? ಕಾವೇರಿ ನೀರನ್ನು ನಮ್ಮ ಮನೆ ಬೇಳೆ ಬೇಯಿಸ್ಲಿಕ್ಕೆ ಉಪಯೋಗಿಸ್ತೀವಿ. ಯಾಕೆ? ಇವತ್ತು ಬೇರೆ ಕಾವೇರಿ ನೀರು ಸಿಗ್ತಾಯಿಲ್ಲ ನಮಗೆ. ಬೇಳೆ ಬೇಯಿಸ್ಲಿಕ್ಕೆ ಮಾತ್ರ ಕಾವೇರಿ ನೀರು, ಇದು ಕಾವೇರಿ ನೀರು ಬಳಸ್ತಾ ಇದೀವಿ. ಎದನ್ನು ಹೇಳ್ತೀವ ನಾವು? ಹುಬ್ಬಳ್ಳಿ ಜನ ಹೇಳ್ತಾರ ಮಲಪ್ರಭಾ ನೀರು ನಾವು ಕುಡಿತಾ ಇದ್ದೀವಿ ಅಂತ ಹೇಳಿ. ಈ ಅರಿವನ್ನು ಮೂಡಿಸಬೇಕಾಗಿದೆ. ದೊಡ್ಡ ಘೋಷಣೆ ಮಾಡ್ತೀವಿ, ಪರಿಸರ ಮತ್ತೊಂದು, ಎಕೋ ಫ್ರೆಂಡ್ಲಿ ಮತ್ತೊಂದು, ಅದು ಇದು, ಬೊಬ್ಬೆ ಹೊಡೆದದ್ದು. ಅಪ್ಪ, ಬೊಬ್ಬೆ ಹೊಡಿಬೇಡಪ್ಪ, ಏನಿದೆ ಅದನ್ನು ತಿಳಿಸಿ ಹೇಳು. ನಿನ್ನ ಮಕ್ಕಳಿಗೆ ಕರ್ಕೊಂಡು ಒಂದ್ಸರಿ ಶ್ರೀರಂಗಪಟ್ಟಕ್ಕೆ ತೋರಿಸಿದ್ದು ಕಾವೇರಿ ನದಿ ಅಂತ ಹೇಳಿ. ಅಥವಾ ಎಲ್ಲಿ ಕಾವೇರಿ ಹೇಳ್ತಾಳೆ ಅಲ್ಲಿಗೆ ಹೋಗು, ಅಥವಾ ತಲಕಾವೇರಿಗೆ ಹೋಗೋಣ. ನೋಡಪ್ಪ, ಇಲ್ಲಿ ಇಷ್ಟು ಸಣ್ಣದಾಗಿ ಹುಟ್ಟಿದಂತ ಕಾವೇರಿ ನದಿ 2 ರಾಜ್ಯಗಳ ಜನರ ಜೀವವನ್ನು ಕಾಪಾಡ್ತಾ ಇದ್ದಾಳೆ. ಇದನ್ನು ನೀನು ಹೇಳಿಕೊಡ್ತಾ ಇದ್ದೆ ನೀನು. ವಿಶ್ವಾಮಿತ್ರರು ರಾಮ ಲಕ್ಷ್ಮಣರಿಗೆ ಹೇಳ್ತಾ ಇದ್ದಾರೆ. ರಾಮ ಲಕ್ಷ್ಮಣರಿಗೆ ಗೊತ್ತಿರ್ಲಿಲ್ವಾ? ರಾಮ ಲಕ್ಷ್ಮಣರಿಗೆ ಗೊತ್ತಿತ್ತು, ಅವ್ರಿಗೆ ವಿಶ್ವಾಮಿತ್ರರಿಗೆ ಗೊತ್ತಿತ್ತು. ಇವ್ರಿಗೆ ಗೊತ್ತಿದೆ, ಮುಂದಿನ ಪೀಳಿಗೆಗೆ ಗೊತ್ತಿರೋದಿಲ್ಲ, ಇದನ್ನು ಗೊತ್ತು ಮಾಡಬೇಕು ಅಂತ ಇದನ್ನ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಮನೆ ಹೇಳ್ತಾ ಇದ್ದಾರೆ ಅವರು. ರಾಮ ಲಕ್ಷ್ಮಣರೇ, ಈ ನದಿಗೆ ನಮಸ್ಕಾರವನ್ನು ಮಾಡಿ ಅಂತ ಹೇಳ್ತಾ ಇದ್ದಾರೆ. ರಾಮ ಲಕ್ಷ್ಮಣರು ಆ ನದಿಗೆ ನಮಸ್ಕಾರವನ್ನ ಮಾಡ್ತಾರೆ. ಅಂದ್ರೆ ನಮ್ಮ ಮುಂದಿನ ಪೀಳಿಗೆಯಲ್ಲಿ ಗುರುವಾದಂತವನು ತನ್ನ ಶಿಷ್ಯರಲ್ಲಿ ಶ್ರದ್ಧೆ ಬರಲಿಕ್ಕೆ, ಧಾರ್ಮಿಕತೆಯನ್ನ ಮೂಡಿಸಲಿಕ್ಕೆ, ಆ ಶ್ರದ್ಧೆ ಬೆಳೆದು ವಿಕಾಸವಾಗಲಿಕ್ಕೆ, ಆ ಶ್ರದ್ಧೆಯ ಹೂ ಅರಳಲಿಕ್ಕೆ ಈ ರೀತಿಯಾದಂತಹ ನಡವಳಿಕೆಯನ್ನ ಅವನು ತೋರಿಸಬೇಕು. ಈ ರೀತಿಯಾದಂತಹ ನಡವಳಿಕೆಯನ್ನ ಅವನು ತೋರಿಸಬೇಕು. ಈ ನೆಲೆಗಟ್ಟಿನಲ್ಲಿ ನಮ್ಮ ಮಕ್ಕಳಿಗೆ ನಮ್ಮ ಭೂಮಿಯ ಪರಿಚಯವನ್ನ, ನಮ್ಮ ನದಿಯ ಪರಿಚಯವನ್ನ, ನಮ್ಮ ನದಿಯ ಪರಿಚಯವನ್ನ, ನಮ್ಮ ಪರ್ವತದ ಪರಿಚಯವನ್ನ ಮಾಡಿಕೊಡಬೇಕು. ನಮ್ಮ ಇತಿಹಾಸವನ್ನ ಈ ರೀತಿಯಾಗಿ ನಾವು ತಿಳಿಸಿಕೊಡಬೇಕು. ನಮ್ಮ ದೇಶದ ನದಿಗಳು ಅಂತಂದ್ರೆ ಕೇವಲ ನೀರಲ್ಲ, ಅವು ಪುಣ್ಯ ಜಲದ ಪಾಪನಾಶನದ ಪವಿತ್ರತೆಯ ಸಂಕೇತಗಳು. ಈ ಸರಿಯುಗಾಥೆಯನ್ನ ಕೇಳಿದರಿಂದ ಅವರಿಬ್ಬರು ಕೂಡ ಅತ್ಯಂತ ಶ್ರದ್ಧೆಯಿಂದ, ಧಾರ್ಮಿಕ ಭಾವದಿಂದ ಅಲ್ಲಿ ಆ ದೋಣಿಯಲ್ಲೇ ನಿಂತು ಸರಿಯು ನದಿಗೆ ಪ್ರಣಾಮವನ್ನ ಮಾಡ್ತಾರೆ. ಆ ಸರಿಯು ನದಿಗೆ ಪ್ರಣಾಮವನ್ನ ಮಾಡುವಾಗ ಧನ್ಯತೆಯ, ಕೃತಕೃತ್ಯತೆಯ ಭಾವವನ್ನ ಹೊಂದುತ್ತಾರೆ ರಾಮ ಲಕ್ಷ್ಮಣರು.